ನಮಸ್ಕಾರ ಕರ್ನಾಟಕ. ಮೊನ್ನೆ ತಾನೇ ನಾನು ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ನೀರಾವರಿ ಯೋಜನೆಗಳ ವಲಯ ಕಲಬುರಗಿ ಹೆಡ್ ಆಫೀಸ್ಗೆ ಆಡಳಿತ ಕಚೇರಿಗೆ ಭೇಟಿ ನೀಡಿದೆ. ಸಾಕಷ್ಟು ಸಮಯವಾದರೂ ಕೂಡ ಆ ಕಚೇರಿಯಲ್ಲಿ ಯಾರೂ ಇರಲಿಲ್ಲ. ಆ ಆಡಳಿತ ಕಚೇರಿಯಲ್ಲಿ ಒಬ್ಬರು SDC ಒಬ್ಬರು FDC ಮಾತ್ರ ಸಿಕ್ಕರು. ಆ ಕಚೇರಿಯ ಒಂದು ಶೌಚಾಗೃಹ ಇದೆಯಲ್ಲ, ವಾಶ್ರೂಮ್ ಗಲೀಜಾಗಿ ಗಬ್ಬೆದ್ದು ನಾರುತ್ತಿತ್ತು. ಮೂಲೆ ಮೂಲೆ ತಿರುಗಿ ಜಾಲಾಡಿಸಿ ನಾವು ನೋಡಿದಾಗ ಕೂಡ ನರಪಿಳ್ಳೆನೂ ಇವರಿಬ್ಬರನ್ನು ಬಿಟ್ಟರೆ ಅಲ್ಲಿ ಸಿಕ್ಕಿರಲಿಲ್ಲ. ಒಬ್ಬರು ಅಫ್ಜಲ್ಪುರದ SDC ಮಾತ್ರ ಆ ಇಬ್ಬರೊಂದಿಗೆ ನಮಗೆ ಸಿಕ್ಕಿದ್ದುಂಟು. ಹಾಗಾದರೆ ಇವರೆಲ್ಲ ಎಲ್ಲಿ ಹೋದರು? ಕಚೇರಿಯಲ್ಲಿ ಇರಬೇಕಾದವರು ಯಾಕಿರಲಿಲ್ಲ? ಇಲ್ಲಿ ಆಡಳಿತಾಧಿಕಾರಿಯಾಗಿ NNLದ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ವಿನಾಯಕ್ ಸುಗೂರ್ ಸಾಹೇಬರು ಇಲ್ಲಿ ಆಡಳಿತಾಧಿಕಾರಿಯಾಗಿದ್ದಾರೆ. ಅಲ್ಲಿ ನೀವು ನೋಡಬೇಕು, ದೃಶ್ಯಾವಳಿಗಳಲ್ಲಿ ಒಂದು ಮೀಟಿಂಗ್ ಹಾಲ್ ಮಾಡಿದ್ದಾರೆ. ಎಂಥ ಸಿಸ್ಟಮೆಟಿಕ್ ಅಂದರೆ ರೆಡ್ ಕಾರ್ಪೆಟ್ ಇದೆ ಅಲ್ಲಿ. ಆದರೆ ಯಾವುದೋ ಒಂದು ಕ್ಲಬ್ ಅಲ್ಲಿ ಇಸ್ಪೆಕ್ಟ್ ಆಡೋದಕ್ಕೆ ಹಾಕಿರ್ತಕ್ಕಂಥ ರೌಂಡ್ ಚೇರ್ ಸಿಸ್ಟಮ್ ಚೇರ್ಗಳನ್ನು ಹಾಕಿ ಬೇಕಾಬಿಟ್ಟಿ ಹೋಗಿದ್ದನ್ನ ನೀವು ನೋಡಬಹುದು. ಅದಲ್ಲದೆ ಇದಕ್ಕೊಂದು ಆಪಾದ ಎನ್ನುವಂತೆ ಈ ಒಂದು ಕಾಡಾ ಒಂದು ಕಚೇರಿಗೆ ಕರ್ನಾಟಕ ಘನ ಸರ್ಕಾರ ಡಾಕ್ಟರ್ ರಶೀದ್ ಅಹಮದ್ ಸಾಹೇಬರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ. ಬಹುಶಃ ನಾವು ಎಷ್ಟು ಸಲ ಹೋದರೂ ಅದು ಕೀಲಿನೇ ಇತ್ತು. ಹೀಗಿದ್ದಾಗ ಸರ್ಕಾರದ ಯೋಜನೆಗಳು ಯಾವ ರೀತಿ ಅನುಷ್ಠಾನಕ್ಕೆ ಬರ್ತವೆ? ಇವರೆಲ್ಲ ಮಾಡುವವರೇನು? ಹಣ ಬಳಕೆ ಆಗುತ್ತಿದೆ, ಕೆಲಸ ಮಾತ್ರ 50% ಕೂಡ ಆಗ್ತಾ ಇಲ್ಲ. ರೈತರ ಅಳಲು ಯಾರೂ ಕೇಳೋರಿಲ್ಲ. ಮಂತ್ರಿಗಳು ಬರ್ತಾರೆ, ಪೋಸ್ ಹೊಡಿತಾರೆ ಹೋಗ್ತಾರೆ, ಶಾಸಕರುಗಳು ಪೋಸ್ ಹೊಡಿತಾರೆ ಹೋಗ್ತಾರೆ. ಯಾಕಂದ್ರೆ ಒಂದು ಸಲ ಇಲೆಕ್ಟ್ ಆದಾಗ 5 ವರ್ಷ ಇವರು ಜನರ ಕಡೆ ನೋಡೋದಿಲ್ಲ ಅಂತಕ್ಕಂಥ ಮಾತು ಇವತ್ತು ಸತ್ಯ ಆಗ್ತಾ ಇದೆ. ಇದನ್ನೆಲ್ಲ ಖಾಲಿ ನೋಡಿ ಗಲೀಜಿರ್ತಕ್ಕಂಥ ಆಫೀಸಲ್ಲ ನಾವು ನೋಡಿಕೊಂಡು ಕೆಳಗೆ ಬಂದಾಗ ಮಾನ್ಯರೊಬ್ಬರು ಎದುರಾದ, ಸರ್ ತಾವು ಯಾರು ಅಂತ ಕೇಳಿದೆ. ನಾನು ಈ ಕಾಡಾ ಅಧ್ಯಕ್ಷರ ಆಪ್ತ ಸಹಾಯಕರು. ಹೇಗೆ ಗುರುತಿಸಿದ್ರಿ ಎಂದೆ ನಾನು ದೃಶ್ಯಾವಳಿಗಳಲ್ಲಿ ತಾವು ನೋಡಬಹುದು, ನಿಮಗೆ ಸಿಗುತ್ತೆ ವಿಡಿಯೋ. ಅದು ಇಲ್ಲ ರೀ, ನಾನು ಇದ್ದೀನಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ. ಸರ್ಕಾರ, ಕರ್ನಾಟಕ ಸರ್ಕಾರ ಆದೇಶ ಮಾಡಿ ಬೊಬ್ಬೆ ಹೊಡೆದಿದೆ. ಏನೋ ಎಲ್ಲ ಸರ್ಕಾರಿ ನೌಕರರು ಒಂದೇ ತರ ಲೇಸಿನ ಗುರುತಿನ ಚೀಟಿಯನ್ನ ಹಾಕಿಕೊಂಡಿರಬೇಕು. ಮೇಲ್ಗಡೆ ಇವತ್ತು ಟೋಟಲಿ ಇಬ್ಬರಿಗೆ ಎಲ್ಲರಿಗೂ ಆರ್ಟ್ಸ್ ಯಾದಗಿರಿನಲ್ಲಿ ಹತ್ತಿರ ಪ್ರಾಜೆಕ್ಟ್ ಇದೆ. ಅಲ್ಲಿ 70 ಕೋಟಿ ಇನೋಗ್ರೇಷನ್ ಇದೆ. ತುಂಬ ಸ್ಟಾಪ್ ಇದೆ. ಇಲ್ಲಿ ಯಾರಾದರೂ ಕೆಲಸ ಇದ್ದವರು ರೈತರು ಬಂದರೆ ಯಾರು ಇಲ್ಲಲ್ಲ, ಗೋಡೆಗೆ ಮಾತಾಡಿಸ್ಬೇಕು. ಹಾಗಾಗಿ ಯಾರಿದ್ದಾರೆ? 3 ಜನ ಇದ್ದಾರೆ. 3 ಜನ. ಒಂದು ಬಹುಶಃ ನಾನು ಈ ಕಲಬುರಗಿಯಲ್ಲಿ ನೋಡಲ್ಲ, ಅಷ್ಟು ಗಲೀಜ್ ಕಚೇರಿ ಇದೆ. ನಿಮ್ಮ ವಾಶ್ರೂಮ್ ಸರಿ ಇಲ್ಲ, ಯಾರೂ ಇಲ್ಲ, ರೆಡ್ ಕಾರ್ಪೆಟ್ ಇದೆ, ನಿಮ್ಮ ಮೀಟಿಂಗ್ ಹಾಲು ಅಶಿಸ್ತಿನಿಂದ ಕೂಡಿದೆ. ಈಗ ಇದು ನೋಡ್ರಿ, ಇದು ಸರ್ಕಾರ ಮಹತ್ತರವಾದ ಯೋಜನೆ. ಕಚೇರಿಗಳು ಮಾತ್ರ ಎಲ್ಲರೂ ನೀವು ಪ್ರಕಟಣೆ ಕೊಡಬೇಕು. ಸೊ ಈ ಡೇಟಿಗೆ ನಾವು ಯಾರು ಇಲ್ಲಿ ಇರೋದಿಲ್ಲ, ಸಹಕರಿಸಬೇಕು. ಅಲ್ಲ, ಮತ್ತೆ ಇಲ್ಲಿ ಯಾರು ಇಲ್ಲ ಅಂದ್ರೆ ಜನ ಇರೋದು ಯಾತಕ್ಕಾಗಿ? ಸ್ಟಾಫ್ ಇಬ್ಬರು ಬಿಟ್ಟರೆ ಯಾರು ಇಲ್ಲಿ ಡೆಲ್ಲಿ ಡೆಲಿಗೇಟ್ಸ್ ಬಂದಿದ್ದಾರೆ ಸರ್. ಇಬ್ಬರು ಸ್ಟಾಫ್ ಬಿಟ್ಟರು ನಿಮ್ಮ ಆಫೀಸಲ್ಲಿ ಯಾರು ಇಲ್ಲ, ತಪ್ಪಲ್ವ? ಇಬ್ಬರಿದ್ದಾರೆ. SDC FDC ಬಿಟ್ಟರೆ ಯಾರು ಇಲ್ಲ. ಕ್ಲಿಯರ್? ಪ್ಯೂನ್ ಇಲ್ಲ. ನಿಮ್ಮ ಅಧ್ಯಕ್ಷರು ಯಾವಾಗ ಬರ್ತಾರೆ ಹೋಗ್ತಾರೆ? ಅಧ್ಯಕ್ಷ ಅಲ್ಲ, ಇಲ್ಲಿ ಕಚೇರಿಗೆ ನಾವು ಬಂದಾಗಂತೂ ಸಿಕ್ಕಿಲ್ಲ. ನಾವು ಯಾರು ಇಲ್ಲ. ನೀವು 3 ಜನ ಬಿಟ್ಟು ಯಾರು ಇಲ್ಲ ಕಚೇರಿ ಒಳಗೆ ಇರ್ಬೇಕಲ್ಲ. ನೀವು 3 ಜನ ಇದ್ದೀರಾ ಇಲ್ಲಿ? ಸಿಬ್ಬಂದಿ 3 ಜನ ಯಾರು ಇಲ್ಲ, ತೋರಿಸ್ಬೇಕು. ಇಲ್ಲ, ನಾನು ಕ್ವಶನ್ಗೆ ಅನ್ಸರ್ ಅಲ್ಲ, ವಾಸ್ತವ ಸ್ಥಿತಿ ಬೇಕು.
ಯಾರಿದ್ದಾರೆ ನಿಮ್ಮ ಅಕೌಂಟ್ ಆಫೀಸರು ಇಲ್ಲ ಯಾರು? ನೀವು ಸದಸ್ಯನ ನೀವು ನೀವು ಎಷ್ಟು ಜನ ಇಲ್ಲ ಪೋಸ್ಟ್ ಎಷ್ಟಿದೆ? ಅಲ್ಲ, ಮುಖ್ಯವಾಗಿರ್ತಕ್ಕಂಥ ಅಧಿಕಾರಿಗಳು ಒಬ್ರು ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರಲ್ಲಿ? ಶಿವ ಹೆಸರು ಯಾರಿದ್ದಾರೆ? ಇರ್ಬೇಕಲ್ವ? ಇಲ್ಲ, ಅವರು ಇನ್ಚಾರ್ಜ್ ಇಲ್ಲ ಸರ್. KNN ಸರ್ ಅವರು ಇನ್ಚಾರ್ಜ್ ಇಲ್ಲ. ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ನೌಕರರು ಗುರುತಿನ ಚೀಟಿ ಹಾಕಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಯಾರಿಗಾದರೂ ನೋಟಿಸ್ ನೀಡಿದ್ದಾರೆ, ಕ್ರಮ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಆ ಆಪ್ತ ಸಹಾಯಕರು ಇದೆ ಅಂತ ಓಡಿ ಹೋಗಿ ಸೈಕಲ್ ಮೋಟ್ರಲ್ಲಿ ಇರ್ತಕ್ಕಂಥ ID ಕಾರ್ಡನ್ನು ಕೊಳ್ಳಾಗ ಹಾಕೊಂಡಿದ್ದು ನೋಡಿದ್ರಿ. ಹೀಗಿರುವಾಗ ಕಲಬುರಗಿಯ ಈ ಜಿಲ್ಲೆಯಲ್ಲಿ ಸರ್ಕಾರದ ಆಡಳಿತ ಸತ್ತು ಹೋಗಿದೆಯೇ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಆಡಳಿತ ಕಚೇರಿ ಹೀಗಿರುವಾಗ ಇದರ ಕೆಳಗಡೆ ಇರ್ತಕ್ಕಂಥ ಕಚೇರಿಗಳ ಗತಿ ಏನು? ಸರ್ಕಾರದ ಹಣ ವೆಚ್ಚವೇನು? ರೈತರಿಗೆ ದಕ್ಕಿರ್ತಕ್ಕಂಥ ಸೌಲಭ್ಯವೇನು ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಆದ್ದರಿಂದ ಈಗಲಾದರೂ ಕೂಡ ಕಾಡಾ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಶೀದ್ ಅಹಮದ್ ಅವರು ಎಚ್ಚೆತ್ತುಕೊಳ್ಬೇಕು. ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ವಿನಾಯಕ್ ಸುಗೂರ್ ಅವರು ಎಚ್ಚೆತ್ತುಕೊಳ್ಬೇಕು. ಸರಿಯಾಗಿ ಕೆಲಸ ಮಾಡಬೇಕು. ತಾವು ರೈತರಿಗಾಗಿ ಇರುವವರು, ರೈತರಂದರೆ ನಡೆದಾಡುವ ದೇವರುಗಳು. ಅವರಿಗೆ ನೀವು ಅನ್ಯಾಯ ಮಾಡಿದರೆ ಮುಂದಿನ ಜನ್ಮಕ್ಕೂ ನೀವು ಆ ಪಾಪವನ್ನ ತೊಳೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಇನ್ನಾದರೂ ಎಚ್ಚೆತ್ತುಕೊಂಡು ರೈತರ ಕೆಲಸ ಒಳ್ಳೆ ರೀತಿ ಮಾಡಿ ಹಣ ಖರ್ಚು ಮಾಡಿದ್ದಕ್ಕೆ ರೈತರಿಗೆ ಅನುಕೂಲ ಸಿಗುವಂತೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.